ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಮೈಕ್ರೋ ಫೈನಾನ್ಸ್ ಬಿಲ್ ಮಂಡನೆಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಸಾಕಷ್ಟು ವಾದ ಪ್ರತಿವಾದ ಎಲ್ಲದರ ಬಳಿಕ ವಿವಾದಕ್ಕೆ ಕಾರಣವಾಗಿದ್ದಂತಹ ಮೈಕ್ರೋ ಫೈನಾನ್ಸ್ ಬಿಲ್ ಕೊನೆಗೂ ಮಂಡನೆಯಾಗಿದೆ. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಕೊನೆಗೂ ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮೈಕ್ರೋ ಫೈನಾನ್ಸ್ ಬಿಲ್ ಮಂಡನೆ ಮಾಡಿದ್ದಾರೆ. ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ತಂದಿತ್ತು. ಯಾವಾಗ ಇಡೀ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಲ್ಲೇ ಮೀರ್ತಾ ಇತ್ತು, ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾ ಇದ್ರು. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಕೂಡ ಹೊರಡಿಸಿತ್ತು. ಅದಾದ ನಂತರ ಇದೀಗ ಕಾನೂನಾಗಿ ಅದನ್ನು ರಾಜ್ಯ ಸರ್ಕಾರ ಈಗ ಹೊರತರ್ತಾ ಇದೆ. ಕೊನೆಗೂ ಹೊಸ ಕಾನೂನಿಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಅಂಕಿತ ಕೂಡ ಹಾಕಿದ್ರು. ಈಗ ವಿಧಾನಸಭೆಯಲ್ಲೂ ಕೂಡ ಎಚ್.ಕೆ. ಪಾಟೀಲ್ ಅವರು ಇವತ್ತು ಬಿಲ್ ಮಂಡನೆ ಮಾಡಿದ್ದಾರೆ. ಆದರೆ ಈಗ ಎದುರಾಗ್ತಾ ಇರುವಂತಹ ಯಕ್ಷ ಪ್ರಶ್ನೆ, ಇನ್ನೂ ಮೇಲಾದರೂ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಬೀಳುತ್ತಾ ಅನ್ನುವಂಥದ್ದು. 2025ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ 2000 ಇನ್ನು ಸದನದಲ್ಲಿ ಶಾಸಕರ ದಿನಾಚರಣೆಯ ಬಗ್ಗೆ ಸ್ವಾರಸ್ಯಕರವಾದಂತಹ ಚರ್ಚೆ ಇವತ್ತು ನಡೆಯಿತು. ಯಾರ್ಯಾರು ಯಾವ್ಯಾವ ಕ್ರೀಡೆಗಳನ್ನು ಆಡ್ತೀರಿ ಅದೆಲ್ಲವನ್ನೂ ಕೂಡ ಕೊಡಬಹುದು ಅಂತ ಶಾಸಕರಿಗೆ ಸ್ಪೀಕರ್ ಯು.ಟಿ. ಖಾದರ್ ಸೂಚನೆ ಕೊಟ್ಟರು. ಯಾವ್ಯಾವ ಕ್ರೀಡೆಗಳನ್ನು ಆಡ್ತೀರಿ ಆ ಕ್ರೀಡೆಗಳನ್ನು ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು ಅಂತ ಶಾಸಕರಿಗೆ ಸ್ಪೀಕರ್ ಯು.ಟಿ. ಖಾದರ್ ಅವರು ಸೂಚನೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ಕ್ರೀಡೆಗಳಿಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿ ನಾಟಕ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಶಿವಲಿಂಗೇಗೌಡ ಅವರು ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡರಿಗೆ ದುರ್ಯೋಧನನ ಪಾತ್ರ ಕೊಡಿ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ರು. ನಾನು ದುರ್ಯೋಧನನ ಪಾತ್ರ ಮಾಡೋದೇ ಇಲ್ಲ ಅಂತ ಶಿವಲಿಂಗೇಗೌಡ ಅವರು ಹೇಳಿದ್ರು, ತಿರುಗೇಟ್ ಕೊಟ್ಟರು. ನಾನು ಪಾಂಡವರ ಪಾತ್ರ ಏಕಪಾತ್ರಾಭಿನಯ ಮಾಡ್ತೀನಿ ಅಂತ ಅವರು ಕೂಡ ಹೇಳಿದ್ರು ಶಿವಲಿಂಗೇಗೌಡರು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ಗೆ ಶಿವಲಿಂಗೇಗೌಡ ಅವರು ತಿರುಗೇಟು ಕೂಡ ಕೊಟ್ಟಿದ್ದಾರೆ. ಸಲಹೆ ಸೂಚನೆ ಬಂದಿದೆ. ಅದಕ್ಕಾಗಿ ನಾವೊಂದು ಈ ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಒಂದು ದಿವಸ ಮಾಡಬೇಕೆಂಬ ತೀರ್ಮಾನ ನಾವು ಮಾಡಿದ್ದೇವೆ. ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಎಲ್ಲ ಯಾವ ರೀತಿಯ ನಿಮ್ಮ ಟ್ಯಾಲೆಂಟ್ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ನಾವು ನಿಮ್ಗೊಂದು ಚೆಕ್ ಲಿಸ್ಟ್ ಕಳಿಸ್ತೇವೆ. ಯಾವ್ಯಾವ ಅದೇ ಅಲ್ಲಲ್ಲ ಯಾವ ಸ್ಪೋರ್ಟ್ಸ್ ಅಲ್ಲಿ ತಾವೆಲ್ಲ ಆಸಕ್ತಿ ಇದ್ದೀರಿ. ನಾವು 4-5 ಸ್ಪೋರ್ಟ್ಸ್ಗಳನ್ನು ಇವತ್ತು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಯಾವುದಲ್ಲಿಗೆ ಭಾಗವಹಿಸ್ತೀರಿ, ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಇರಲಿ, ಟೇಬಲ್ ಟೆನ್ನಿಸ್ ಇರಲಿ, ಚೆಸ್ ಇರಲಿ, ಯಾವ್ಯಾವ್ದು ಬೇಕು ನಿಮ್ಗೆ ಶೀಟ್ ಕಳಿಸ್ತೇವೆ. ಇದರಲ್ಲಿ ಟಿಕ್ ಮಾಡಿ. ಇಲ್ಲದಂತ ಕ್ರೀಡೆ ನಿಮ್ಗೆ ಗೊತ್ತದನ್ನೇ ಬರೆದು ಕೊಡಿ. ನಾವು ಅದನ್ನ ತಗೋಬೇಡಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಇದೆ. ಯಕ್ಷಗಾನ ಆದ್ರೆ, ಹಾಡುದಾದ್ರೆ ಅದು ಕೂಡ ಇದೆ. ನಾಟಕ ಅವೆಲ್ಲ ತಗೋಬೇಕು. ಕಲೆ ಆಯ್ತು, ನೀವ್ ಹೇಳಿ, ಅದಕ್ಕೆ ನಾವು ಚೀಟಿ ಕೊಡ್ತೇವೆ. ಅದನ್ನ ಬರೆದು ಅರ್ಜ ನಮ್ಗೆ ಅದ್ರ ರಿಟರ್ನ್ ಮುಟ್ಟಿಸಿ ಅದ್ರ ಪಕ್ಕ ನಾವು ಪ್ಲಾನ್ ಮಾಡ್ತೇವೆ. ಮೊದಲಿಗೆ ನಾವು ದುರ್ಯೋಧನ ಪಾತ್ರ ದುರ್ಯೋಧನ ಕಡೆನಲ್ಲ, ಪಾಂಡವ್ರ ಕಡೆನ ಯಾರು ಯಾವ ಪಾತ್ರ ಮಾಡಕ್ಕೆ ಪಾತ್ರ ಶಿವಲಿಂಗೇಗೌಡರಿಗೆ ಪಾತ್ರ ನಾನು ಮಾಡಿದ್ದೆ. ಅಭಿನಯಿಸಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ. ನೋಡಿ, ಶಿವಲಿಂಗೇಗೌಡರು ಎಲ್ಲ ಶಾಸಕರ ಪ್ರೇರಣೆ. ಅವರು ಯಾಕೆಂದ್ರೆ ಅವ್ರು ಮುಂದೆ ನಿಂತು ನಾನು ನಿಂತ ಆ ಪಾತ್ರ ಮಾಡ್ತಾ ಹೇಳಿದೆ. ತಾವೆಲ್ಲ ಅವರಿಗೆ ಸೂಟ್ ಆಗೋ ರೀತಿಯಲ್ಲಿ ಬೇರೆ ಬೇರೆ ಪಾತ್ರಗಳಿಗೆಲ್ಲ
ತಾವು ಸೆಟ್ ಆಗಿ ಯಾರು ಯಾರು ಏನೆಲ್ಲ ತಾವು ಇದಾಗ್ತದೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನಾನು ಯಾಚಿಸ್ತೇನೆ, ತಾವು ಮುಂದುವರಿಸಿ. ಈಗ ಶಾಸಕರ ದಿನಾಚರಣೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರ ಬೇಡಿಕೆ ಮತ್ತು ಸಲಹೆ ಸೂಚನೆ ಬಂದಿದೆ. ಅದಕ್ಕಾಗಿ ನಾವೊಂದು ಈ ನಮ್ಮ ಅಧಿವೇಶನ ಸಂದರ್ಭದಲ್ಲಿ ಒಂದು ದಿವಸ ಮಾಡಬೇಕೆಂಬ ತೀರ್ಮಾನ ನಾವು ಮಾಡಿದ್ದೇವೆ. ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಎಲ್ಲ ಯಾವ ರೀತಿಯ ನಿಮ್ಮ ಟ್ಯಾಲೆಂಟ್ ಇದೆ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ನಿಮ್ಗೊಂದು ಚೆಕ್ ಲಿಸ್ಟ್ ಕಳಿಸ್ತೇವೆ. ಯಾವ್ಯಾವ ಅದೇ ಅಲ್ಲಲ್ಲ ಯಾವ ಸ್ಪೋರ್ಟ್ಸಲ್ಲಿ ತಾವೆಲ್ಲ ಆಸಕ್ತಿ ಇದ್ದೀರಿ. ನಾವು 4-5 ಸ್ಪೋರ್ಟ್ಸ್ಗಳನ್ನು ಇವತ್ತು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ. ಯಾರೆಲ್ಲ ಯಾವುದಲ್ಲಿಗೆ ಭಾಗವಹಿಸ್ತೀರಿ, ಕ್ರಿಕೆಟ್ ಇರಲಿ, ಕಬಡ್ಡಿ ಇರಲಿ, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಇರಲಿ, ಟೇಬಲ್ ಟೆನ್ನಿಸ್ ಇರಲಿ, ಚೆಸ್ ಇರಲಿ, ಯಾವ್ಯಾವ್ದು ಬೇಕು ನಿಮ್ಗೆ ಶೀಟ್ ಕಳಿಸ್ತೇವೆ. ಇದರ ಟಿಕ್ ಮಾಡಿ. ಇಲ್ಲದಂತ ಕ್ರೀಡೆ ನಿಮ್ಗೆ ಗೊತ್ತದನ್ನ. ಈಗ ಶಾಸಕರ ದಿನಾಚರಣೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರ ಬೇಡಿಕೆ